ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಇವತ್ತು ಏಕಾಏಕಿ ಅನ್ನದಾತರು ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಚಕ್ಕಡಿ ಟ್ರ್ಯಾಕ್ಟರ್ಗಳ ನೇತೃತ್ವದಲ್ಲಿ ಮೆರವಣಿಗೆ ಮಾಡಿ ಹೆಸ್ಕಾಂ ಮಂಟೂರು ರಸ್ತೆಯಲ್ಲಿರುವಂತಹ ಹೆಸ್ಕಾಂ ಕಚೇರಿಗೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿದರು. ಅವ್ರ ಬೇಡಿಕೆಗಳೇನಿತ್ತು ಮತ್ತು ಅವರ ಆಕ್ರೋಶ, ಇಷ್ಟೆಲ್ಲ ಆಕ್ರೋಶ ಯಾಕೆ ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ರೈತರ ಹೋರಾಟದ ಬಗ್ಗೆ ಹೇಳ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಏನು ಒಂದಷ್ಟು ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಹೆಸರು, ಉದ್ದು ಇತ್ಯಾದಿಗಳನ್ನ, ಸೋಯಾಬೀನ್ ಬಿತ್ತನೆ ಮಾಡಿರುವಂಥ ರೈತರು ಒಂದು ಮಳೆಗಾಗಿ ಮತ್ತೆ ಎದುರು ನೋಡ್ತಾ ಇದ್ದಾರೆ. ಈ ಮಳೆ ಒಂದು ಕೊರತೆ ಕಾರಣದಿಂದಾಗಿ ಈಗ ಏನು ಬಿತ್ತನೆ ಮಾಡಿದಂತಹ ಫಸಲು ಒಣಗ್ತಾ ಇದೆ. ಹೀಗಾಗಿ ಏನು ಬೋರ್ವೆಲ್ ಮೂಲಕ ಬೋರ್ವೆಲ್ ನೀರನ್ನ ಹರಿಸ್ಬೇಕಂತ ಹೋದಂಥ ರೈತರಿಗೂ ಸಹ ಶಾಕ್ ಆಗಿದೆ. ಯಾಕಂದರೆ ಸಮರ್ಪಕವಾಗಿ ವಿದ್ಯುತ್ ಸಪ್ಲೈ ಇಲ್ಲದೆ ಇರೋ ಕಾರಣಕ್ಕಾಗಿ ಏನು ಅಲ್ಲಿ ಬೋರ್ವೆಲ್ಗಳು ಕೆಲಸ ಮಾಡ್ತಾ ಇಲ್ಲ. ಹೀಗಾಗಿ ಹೊಲಕ್ಕೆ ನೀರು ಹರಿಸೋಕ್ಕಾಗ್ತಾಯಿಲ್ಲ. ಈ ಎಲ್ಲ ಹಿನ್ನೆಲೆಯಲ್ಲಿ ರೈತರು ಒಂದೇನು ಹೆಸ್ಕಾಂ ಕಚೇರಿಗೆ ಸಾಕಷ್ಟು ಮನವಿ ಕೊಟ್ಟರು, ಪ್ರಯೋಜನ ಆಗಿಲ್ಲ ಅಂತೇಳಿ ಇವತ್ತು ಏಕಾಏಕಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಮಾಡಿದರು. ಮತ್ತು ಗಂಟೆಗಟ್ಟಲೆ ಏನು ಇಡೀ ಒಂದು ಹೆಸ್ಕಾಂ ಕಚೇರಿ ಒಂದು ದ್ವಾರಬಾಗಿಲನ್ನ ಗೇಟ್ ಮುಚ್ಚಿ, ಜೊತೆಗೆ ಏನು ಗೇಟ್ಗೆ ಅಡ್ಡಲಾಗಿ ಚಕ್ಕಡಿ ಟ್ರ್ಯಾಕ್ಟರ್ಗಳು ನಿಲ್ಲಿಸಿ ಮತ್ತು ಮುಖ್ಯ ರಸ್ತೆಯನ್ನು ಸಹ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸ ಮಾಡಿದರು. ಏನು ಹುಬ್ಬಳ್ಳಿ ತಾಲೂಕಿನ ವಿವಿಧ ಗ್ರಾಮಗಳು ಅಂದರೆ ಬೆಳಗಲಿ ಇರ್ಬೋದು, ಇನಾಮು ಏನು ವೀರಾಪುರ ಇರ್ಬೋದು, ಮತ್ತು ಏನು ಕರಡಿಕೊಪ್ಪ ಇರ್ಬೋದು, ಮೊದಲಾದ ಏನು ಗ್ರಾಮಗಳು, 10 ಗ್ರಾಮಗಳ ಜನತೆ ಮತ್ತು ಹುಬ್ಬಳ್ಳಿ ತಾಲೂಕಿನ ವಿವಿಧ ಏನು ಅಕ್ಕಪಕ್ಕದ ಗ್ರಾಮಗಳ ಜನತೆ ಸಹ ಈ ಒಂದು ಹೋರಾಟದಲ್ಲಿ ಭಾಗಿಯಾಗುವಂಥ ಕೆಲಸ ಮಾಡಿದರು. ಬಂಕಾಪುರ ಕ್ರಾಸ್ನಿಂದ ಹಿಡಿದು ಹೆಸ್ಕಾಂ ಮಂಟೂರು ರಸ್ತೆಯಲ್ಲಿರುವಂತಹ ಗ್ರಾಮೀಣ ಮತ್ತು ನಗರ AWE ಕಚೇರಿವರೆಗೂ ಸಹ ಒಂದು ಟ್ರ್ಯಾಕ್ಟರ್ ಮತ್ತು ಚಕ್ಕಡಿಗಳ ನೇತೃತ್ವದಲ್ಲಿ ಮೆರವಣಿಗೆ ಮಾಡಿ ಒಂದು ಏನು ಶಕ್ತಿ ಪ್ರದರ್ಶನ ಮಾಡುವಂಥ ಕೆಲಸವನ್ನು ರೈತರು ಮಾಡಿದರು. ಮತ್ತು ಇಲ್ಲಿ ಏನು ಒಂದು ಗಮನಿಸಬೇಕಾದ ಅಂಶ ಅಂದರೆ, ಈಗ ಅವ್ರ ಮುಖ್ಯ ಬೇಡಿಕೆ ಇರೋದು 24 ತಾಸುಗಳ ಕಾಲ ಒಂದು ವಿದ್ಯುತ್ ಸಪ್ಲೈ ಮಾಡಬೇಕನ್ನೋ ಒಂದು ಡಿಮ್ಯಾಂಡ್ ಅವ್ರದ್ದಾಗಿದೆ. ಆದರೆ ಈಗ ಸದ್ಯ ಏನು ಸರ್ಕಾರ 7 ತಾಸು ನಾವು 3 ಫೇಸ್ ವಿದ್ಯುತ್, ಅಂದರೆ ಈಗ ಸಿಂಗಲ್ ಫೇಸು ಸಹಜವಾಗಿಯೇ ಅದಕ್ಕೆ ಲೋಡ್ ಶೆಡ್ಡಿಂಗ್ ಇರೋಲ್ಲ. ಆದರೆ 3 ಫೇಸ್ ವಿದ್ಯುತ್ಗೆ ದಿನಕ್ಕೆ ಪ್ರತಿದಿನ 7 ತಾಸು ಕೊಡೋದಾಗಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಆದರೆ ಆ 7 ತಾಸನ್ನು ಸಹ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ರೈತರದ್ದಾಗಿದೆ. ಕೇವಲ 3 ರಿಂದ 4 ತಾಸು ಮಾತ್ರ ಆ ಒಂದು ಏನು 3 ಫೇಸ್ ವಿದ್ಯುತ್ ಕೊಡ್ತಾ ಇರೋದ್ರಿಂದಾಗಿ ಬೋರ್ವೆಲ್ಗಳು ಕೆಲಸ ಮಾಡ್ತಾ ಇಲ್ಲ. ಸಿಂಗಲ್ ಫೇಸ್ ಅಂತೂ ಬೋರ್ವೆಲ್ಗೆ ಕೆಲಸಕ್ಕೆ ಬರಲ್ಲ. ಹೀಗಾಗಿ ಏನು ಅದು ಸಹ ಕೊಟ್ಟರು, ಅದು 3-4 ತಾಸು ಕೊಟ್ಟರು ಸಹ ರಾತ್ರಿ ವೇಳೆ ಕೊಡ್ತಾ ಇರೋದ್ರಿಂದಾಗಿ ಅಲ್ಲಿ ರೈತರು ಹೋಗ್ಬಿಟ್ಟು ಅಲ್ಲಿ ಹೊಲಗಳಲ್ಲಿ ನೀರು ಕಟ್ಟಲಾರ್ದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತು ಸ್ವಲ್ಪ ಹೊತ್ತು ಕೊಡ್ತಾ ಇರೋದ್ರಿಂದಾಗಿ ಹೊಲಕ್ಕೆ ನೀರು ಹಾಯಿಸ್ಲಿಕ್ಕೆ ತುಂಬ ತ್ರಾಸಾಗ್ತಾ ಇದೆ. ಈಗೇನು ಬಿತ್ತನೆ ಮಾಡಿದಂತಹ ಬೀಜನ ಏನು ಮೊಳಕೆ ಬಂದಿದೆ, ಪೈರ ಆಗುವ ಹಂತದಲ್ಲಿದೆ, ಅದನ್ನು ಕಾಪಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ತೋಟಗಾರಿಕೆ ಬೆಳೆಗಳೇನು ಈಗಾಗಲೇ ಹಾಕಿರುವಂತಹ ರೈತರು ಸಹ ಸಮಸ್ಯೆ ಎದುರಿಸ್ತಾ ಇದೆ. ಯಾಕಂದರೆ ಈಗೇನು ವಿದ್ಯುತ್ ಸಮರ್ಪಕ ಅನಿಯಮಿತವಾದ ಇರೋದರಿಂದಾಗಿ ಒಂದು ರೀತಿಯಲ್ಲಿ ವಿದ್ಯುತ್ ಮುಚ್ಚಲೆ ಕಾರಣದಿಂದಾಗಿ ಏನು ಅವರ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಉಣಿಸ್ಲಿಕ್ಕಾಗದೇ ಬೆಳೆಗಳು ಒಣಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತು ಏನು ಇತ್ತೀಚೆಗೆ ಮಳೆ ಸುರಿಯಿತು ಮತ್ತು ಬೇರೆ ಬೇರೆ ಕಾರಣಗಳಿಂದಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಟ್ರಾನ್ಸ್ಫಾರ್ಮರ್ಗಳು ಸುಡೋದು ಸಹಜ. ಆದರೆ ಆ ಟ್ರಾನ್ಸ್ಫಾರ್ಮರ್ಗಳು ರೀಪ್ಲೇಸ್ ಮಾಡಲಿಕ್ಕೆ 10 ರಿಂದ 15-20 ದಿನಗಳ ಕಾಲ ಟೈಮ್ ತೊಗೊಳ್ತಾರೆ. ಮತ್ತು ಅದಕ್ಕೂ ಸಹ ಹಣಕ್ಕೆ ಬೇಡಿಕೆ ಇಡ್ತಾರೆ. ಹೀಗಾದರೆ ಅನ್ನದಾತ ಏನು ರೈತರು, ಏನು ದೇಶಕ್ಕೆ ಅನ್ನ ಕೊಡುವಂತಹ ರೈತರು ಹೇಗೆ ಬದುಕಬೇಕು ಅನ್ನೋ ಒಂದು ಪ್ರಶ್ನೆ ರೈತರದ್ದಾಗಿದೆ. ಹಾಗಾಗಿ ಏನು ನಮ್ಮ ಬೇಡಿಕೆಗಳು ಅಂದರೆ, ಒಂದು ಕಡೆ ಟ್ರಾನ್ಸ್ಫಾರ್ಮರ್ ಏನು ಸುಟ್ಟು ಕೂಡಲೇ ಏನು ಸಮಸ್ಯೆ ಆದ ಕೂಡಲೇ ಅದನ್ನು ದುರಸ್ತಿ ಮಾಡಿ ಹೊಸದು ವ್ಯವಸ್ಥೆ ಮಾಡ್ಬೋದು, ತಕ್ಷಣಕ್ಕೆ ಮಾಡುವಂಥ ವ್ಯವಸ್ಥೆ ಒಂದಾಗಬೇಕು. ದಿನದ 24 ತಾಸುಗಳ ಕಾಲ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು. ಏನು 3 ಫೇಸ್ ವಿದ್ಯುತ್ ಪೂರೈಕೆ ಮಾಡಬೇಕು. ಜೊತೆಗೆ ಏನು ಲೋಡ್ ಶೆಡ್ಡಿಂಗ್ ಮುಚ್ಚಲೆನ ಕೈ ಬಿಡಬೇಕು. ಮತ್ತು ರೈತರಿಗೇನು ಈಗೇನು ಏನು ವಿದ್ಯುತ್ ಏನು ರಿಯಾಯಿತಿಗಳಿದ್ವು, ಆ ರಿಯಾಯಿತಿಗಳನ್ನು ಸಹ ಮುಂದುವರಿಸಬೇಕು. ಇತ್ಯಾದಿ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಇವತ್ತು ಪ್ರತಿಭಟನೆ ಮಾಡಿದರು. ಮತ್ತು ಏನು ಸಂಜೆವರೆಗೂ ಸಹ ಈ ಒಂದು ಹೋರಾಟ ಮುಂದುವರಿತು. ನಮಗೇನೆಂದರೆ, ನಮ್ಮ ಬೇಡಿಕೆಗಳು ಈಡೇರಿಕೆ ಆಗೋವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳಿದರು. ರೈತರಿಗೆ ಸಮರ್ಪಕವಾದಂಥ ವಿದ್ಯುತ್ ಪೂರೈಕೆ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಇವತ್ತಿನ ದಿವಸ ಆ ಒಂದು ಅಧಿಕಾರಿಗಳನ್ನು ಕೇಳಲಿಕ್ಕೆ, ಅಧಿಕಾರಿಗಳಿಗೆ ಚಾಟಿ ಬೀಸಲಿಕ್ಕೆ, ರೈತರನ್ನು ಯಾಕೆ ಶೋಷಣೆಗೆ ಒಳಗೆ ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ನಾವು ಇವತ್ತಿನ ದಿವಸ ಸಂಪೂರ್ಣವಾಗಿ ಎಲ್ಲ ರೈತ ಬಾಂಧವರು ಈ ಒಂದು ವಿದ್ಯುತ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿದ್ದೇವೆ. ಸಾಕಷ್ಟು ಬಾರಿ 4-5 ಸಾರಿ ಅವರಿಗೆ ವಿನಂತಿಯನ್ನು ಮಾಡಿಕೊಂಡ್ವಿ.
ಬಂದು ಸುಮಾರು 100-200 ಜನ ರೈತರು ಬಂದು ಅವ್ರಿಗೆ ವಿನಂತಿ ಮಾಡ್ಕೊಂಡ್ವಿ, ನಮಗೆ ಸರಿಯಾದಂಥ ವಿದ್ಯುತ್ತನ್ನು ಕೊಡ್ರಿ, ನಾವು ವಿದ್ಯುತ್ತನ್ನು ಕೊಟ್ಟರೆ ಬೆಳೆಯನ್ನು ಬೆಳೀಲಿಕ್ಕೆ ಅನುಕೂಲ ಆಕತ್ತೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಹೇಳಿದಾಗ ಆಯ್ತು ರೀ ಈ ಬಂದು ಸದ್ಯ ಮಾಡಿಕೊಡ್ತೇವೆ ಅನ್ನುವಂಥ ಅಧಿಕಾರಿಗಳು ಕೂಡಿದ್ರೆ ನಮಗೆ ಸಾಕಷ್ಟು ಸರಿ ಹೇಳಿದ್ವಿ, ಅದನ್ನು ಕೇಳಿಲ್ಲ. ಅದಕ್ಕೆ ಬೃಹತ್ ಇವತ್ತು ನ್ಯೂಸ್ ಪ್ರತಿಭಟನೆ ಮುಖಾಂತರ ನಾವು ಈ ಒಂದು ಮನವಿಯನ್ನು ಕೊಟ್ಟು ರಾಜ್ಯ ಸರ್ಕಾರ ಸಹಿತಕ್ಕೆ ಇಲ್ಲಿ ಕಣ್ಣು ಹಾಯಿಸಬೇಕು, ಈ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಏನಿಲ್ಲ ಅನ್ನುವಂಥದ್ದನ್ನು. ಇವತ್ತು ರೈತರಿಗೆ ಹೆಂಗಾಗಿದೆ ಅಂತಂದ್ರೆ ರೈತರ ಕಡಿಮೆ ಆಗ್ತಾ ಇದ್ದಾರೆ, ಬೆಳೆ ಬೆಳಿಲಿಕ್ಕೆ ಹೋದ್ರೆ ಎಂಥ ಪರಿಸ್ಥಿತಿ ಬರ್ತಾ ಅಂದ್ರೆ ರೈತ ಅದಾನ ಅಂತಂದ್ರೆ ಕನ್ಯೆ ಸಹಿತ ಕೊಡ್ತಾ ಇಲ್ಲ ಇವತ್ತು ನ್ಯೂಸ್ ರೈತ ಮಕ್ಕಳಿಗೆ. ಇದು ಬಹಳ ದುಃಖದ ಸಂಗತಿ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಧಿಕಾರಿಗಳು ಸಹ ಮನವೊಲಿಕೆ ಮಾಡುವಂತಹ ಪ್ರಯತ್ನಗಳು ಮಾಡಿದರು. ಅದೇನೇ ಇರಲಿ, ಏನು ಇತ್ತೀಚಿನ ದಿನಗಳಲ್ಲಿ ಏನು ಆ ವಿದ್ಯುತ್ ಸಮಸ್ಯೆಗಳು ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಮಳೆಗಾಲ ಬಂದ ಸಂದರ್ಭದಲ್ಲಿ ವಿದ್ಯುತ್ ಏನು ಮಳೆ ಬಿರುಗಾಳಿಯ ಕಾರಣದಿಂದಾಗಿ ಎಲ್ಲೆಲ್ಲೋ ವಿದ್ಯುತ್ ಕಂಬಗಳು ಉರುಳಿ ಬಿದ್ದು ಟ್ರಾನ್ಸ್ಫಾರ್ಮರ್ಗಳಿಗೆ ಸಮಸ್ಯೆಯಾಗಿ ಏನೆಲ್ಲ ಸಾಕಷ್ಟುಗಳು ಎದುರಿಸಿದ್ರು ಸಹ ಹೆಸ್ಕಾಂ ಅಧಿಕಾರಿಗಳು ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಹಾಗಾಗಿ ಕೂಡಲೇ ಸ್ಪಂದಿಸುವಂಥ ಕೆಲಸವನ್ನು ರೈತರು ಏನು ಅಧಿಕಾರಿಗಳು ಮಾಡಬೇಕು. ಮತ್ತು ಈಗೇನು ಸಾಕಷ್ಟು ಬಾರಿ ಅಂದರೆ ಕಳೆದ 3 ವರ್ಷಗಳಿಂದ ಸಹ ನಾವು ಪದೇ ಪದೇ ಮನವಿ ಕೊಡ್ತಾ ಬಂದಿದ್ದೀವಿ, ಈ ರೀತಿಯ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತೇಳಿ. ಆದರೂ ಸಹ ಹೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಬೇಡಿಕೆ ಏನು 3 ಫೇಸ್ ವಿದ್ಯುತ್ ಸಮರ್ಪಕ ವಿದ್ಯುತ್ ಪೂರೈಕೆ ಮತ್ತು ಏನು ಟ್ರಾನ್ಸ್ಫಾರ್ಮರ್ಗಳು ಇತ್ಯಾದಿಗಳು ಏನು ಬೇಡಿಕೆ ಇದೆ ಅದನ್ನು ಕೂಡಲೇ ಈಡೇರಿಸಬೇಕನ್ನೋ ಒಂದು ಆಗ್ರಹನ ರೈತರು ಮಾಡಿದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.